ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನುಕ್ಸಾನ್ ಆಗೈತಿ ರಿಕವರಿ ಒಳಗೆ. ಯಾಕಂದ್ರ ಗುರ್ಲಾಪುರದಲ್ಲಿ ಅಂತೇಳಿ ತಾವ ಈ ಭಾಷೆನ ನನಗೂ ನೆನಪಿದೆ. ಜೊಲ್ಲೆ ಅಂತದನ್ನ ನಾವು ದಯವಿಟ್ಟು ನಿಮ್ಮೆಲ್ಲರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ. ಅವ್ರಿಗೂ ಕೂಡ ನೀವು ಒಪ್ಪಿಕೊಂಡಾರ. ಬಹುಶಃ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಫೋನ್ ದೊಡ್ಡ ಜಾತ್ರೆ ಇದ್ದಿಲ್ಲ. 1 ಲಕ್ಷ ಜನ ನೋಡ್ರಿ. ನುಕ್ಸಾನ್ ಆಗೈತಿ ರಿಕವರಿ ಒಳಗೆ. ಯಾಕಂದ್ರ 9.5 ರಿಕವರಿ ಇವತ್ತೇನಾದ್ರು ಇತ್ತಂದ್ರ ರೈತರು ಬೀದಿಗಳದ್ದು ಹೋರಾಟ ಮಾಡ್ತಾ ಇರುವಾಗ, ಕಬ್ಬು ಬೆಳೆಗಾರರು ಬೀದಿಗಳದ್ದು ಹೋರಾಟ ಮಾಡುವಾಗ ನೀವು ಯಾವುದಕ್ಕೂ ಕೂಡ ನಾ ಒಂದ್ ಮಾತನ್ನು ಹೇಳ್ತೇನೆ. ಮತ್ತೊಮ್ಮೆ ನಾನು ಮತ್ತೆ ಹೇಳ್ತೇನೆ, ನಾನು ಯಡಿಯೂರಪ್ಪನವ್ರ ಮಗ ಬಂದಿದ್ದೇನೆ. ಇಲ್ಲೇನೋ ನಿಮ್ ಚಪ್ಪಾಳೆ ಗಿಟ್ಟಿಸ್ಕೊಂಡು ಶಬಾಷ್ಗಿರಿ ತೆಗೆದುಕೊಂಡು ಹೋಗಕ್ ನಾನು ಬಂದಿಲ್ಲ. ಇವತ್ತು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಹೇಳ್ತಾ ಇದ್ರು. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಹೇಳ್ತಾ ಇದ್ದೇನೆ, ಇವತ್ತು ಬೀದಿಗಿಳಿದು ನಮ್ಮ ಕಬ್ಬು ಬೆಳೆಗಾರರನ್ನು ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟದ ಕಿಚ್ಚು ಇಲ್ಲಿಗೆ ಆರಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ, ಈ ರೈತರ ಕಿಚ್ಚು ಇಡೀ ರಾಜ್ಯಕ್ಕೆ ಹರಡ್ತದೆ. ಅದಕ್ಕೆ ಮುಂಚಿತವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ, ನಿಮ್ಮ ಹೋರಾಟ ಇವತ್ತು ನ್ಯಾಯಬದ್ಧವಾಗಿದೆ. ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ. ಯಾರು ಕೂಡ ಅಂಜುವಂತ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಶಕ್ತಿಯ ವಿದ್ಯುತ್ ಚಾಲನೆ ನೀಡಿದ ಎಲ್ಲ ಗಣ್ಯರಿಗೆ ಸಂಬೋಧಿಸಿದ ಧನ್ಯವಾದಗಳು. ಸಂಗೀತ ದೀಪ, ಜ್ಞಾನದ ಸಂಗೀತ ದೀಪ ಬೆಳಕುವಿಕೆಗೆ ಸಾಕ್ಷೀಕರಿಸಿದ ಶಕ್ತಿಯ ಸಂಗೀತ ದೀಪ, ಜ್ಞಾನದ ಸಂಗೀತ ದೀಪ ಬೆಳಕುವಿಕೆಗೆ ಸಾಕ್ಷೀಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆ. Today's inauguration is even made more special by the presence of our distinguished chief guest, Nadoja Dr. Hampa Nagarajaya, whose contributions to Kannada literature and research have enriched our cultural landscape immensely. We are truly honored by your presence, sir. I request our PMG Dr. Chandrasekhar Kakamana sir to welcome him to the platform. ಅತ್ಯಾಧುನಿಕ ವಸ್ತು 12K plus life members. ISCA recently completed. ಆಹ್ವಾನಿಸಿದ್ರು. ನಾನು ಒಪ್ಕೊಂಡಾಗ ಆಮೇಲೆ ಯೋಚನೆ ಮಾಡೋದು ತೊಡಗಿದೆ. ನನಗೇನಾದರೂ ಇದರಲ್ಲಿ ಭಾಗವಹಿಸಿ, ಅದು ಮುಖ್ಯ ಅತಿಥಿಯಾಗಿ ಅರ್ಹತೆ ಏನಿದೆ ನನಗೆ, ನಾನು ಯಾಕೆ ನನ್ನನ್ನು ಇದನ್ನು ಕರೆದರು ಅಂತ ಯಾರೂ ಏನು ಪ್ರಶ್ನಿಸಿಲ್ಲ. ನಾನೇ ನನ್ನನ್ನು ಪ್ರಶ್ನಿಸ್ಕೊಂಡು ಆಲೋಚಿಸಿದಾಗ ಪ್ರಬಲವಾದ ಕೆಲವು ಕಾರಣಗಳಿವೆ ಅಂತ ಗೊತ್ತಾಯಿತು. ಈ ಅಂಚೆ ಇಲಾಖೆಯ ಬೆನಿಫಿಷಿಯರಿ, ಅದರ ಫಲಾನುಭವಿಗಳಲ್ಲಿ ನಾನು ಒಬ್ಬ. ಏನು ಅಂತಹ ಫಲಾನುಭವಿ ಆಗೋದಕ್ಕೆ ಸಾಧ್ಯ ಆಯಿತು ಅಂದರೆ, ನನ್ನ ಪ್ರೇಮ ಪತ್ರಗಳನ್ನು ರವಾನಿಸಿದಂತಹ ಇಲಾಖೆ ಇದು ಇದೆಯಲ್ಲ. ಕೆಲಸ ಮಾಡುವಂಥವ್ರು, ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ, ಚಳಿ ಇರಲಿ, ವಾತಾವರಣ ಏನೇ ಇರಲಿ, ಯಾರ ಮನೆಯಲ್ಲಿ ಏನೇ ಕಷ್ಟ ಸುಖಗಳು ನಡೆದಿರಲಿ, ನಿರಂತರವಾಗಿ ನಾವು ಕಾಣುವಂಥ ಒಬ್ಬ ಮನುಷ್ಯ ಅಂದರೆ ಕಾಕಿ ಡ್ರೆಸ್ ಹಾಕೊಂಡಿರ್ತಕ್ಕಂಥ ಪೋಸ್ಟ್ಮ್ಯಾನ್. ಗಂಡು ಇರಲಿ ಹೆಣ್ಣಿರಲಿ, ಕಿಲೋಮೀಟರ್ಗಳ ನಡೆಯುವಂಥ, ಸೈಕಲ್ನಲ್ಲಿ ಬರುವಂಥ, ಅತ್ಯಂತ ಪ್ರಕೃತಿಯ ಎಲ್ಲ ರೀತಿಯ
ಒಂದು ಸವಾಲುಗಳನ್ನು ಎದುರಿಸಿ ಜನಗಳಿಗೆ ಸುದ್ದಿ ತಲುಪಿಸ್ತಕ್ಕಂಥ ಕೆಲಸ ಮಾಡುವಂಥ ಪೋಸ್ಟಲ್ ಇಲಾಖೆ ಏನಿದೆ ಇದು ಭಾರತದ ಅತ್ಯಂತ ಹೆಮ್ಮೆಯ ಇಲಾಖೆಗಳಲ್ಲಿ ಒಂದು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಗೌರವಿಸಲಿಕ್ಕೆ ಬಯಸ್ತೇನೆ. This thing, then I really felt that actually he has extinguished the entire whatever that today's entire whatever we are putting it, whether it is small things, major things, or whether it is at the national level, he has really came here. And similar thing is that actually bringing that here in the Chitrakala Parsad, it itself is giving a exemplary to the our philatelic exhibition today here. ತಲುಪಬೇಕು ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲೇ ಆಗಲಿ ಅಥವಾ ಆರ್ಡಿನರಿ ಪರ್ಸನ್ ಒಂದು ಕೂಡ ಈ ವಿಜ್ಞಾನದ ಬಗ್ಗೆ ಒಂದು ಪರಿಚಯ ಇರಲಿ ಅನ್ನೋ ಬಗ್ಗೆ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಯುಮಿನಿ ಅಸೋಸಿಯೇಷನ್ ಹಲವಾರು ಕಾರ್ಯಕ್ರಮಗಳನ್ನು ಇಟ್ಕೊಂಡು ಈಗಾಗಲೇ 50 ವರ್ಷಗಳಿಂದ ನಡೆಸ್ಕೊಂಡು ಬಂದಿದೆ. ಸುಮಾರು ವೈವಿಧ್ಯಮಯ ಸರ್ on the key highlights, as we are all aware, more than 3,000 plus delegates will be taking part from across India and the world. 50 plus exhibitors and partners showcasing the latest in training and technology, and we'll also have 100 plus speakers from government, industry and academia, and also more than 25. KSDA Chairperson Ash Gupta, Managing Director, India and Karnataka. 10-year strategic blueprint backed by a robust outlay of rupees 4,432 crore aims to position Karnataka as a global hub for skilled, inclusive and future-ready workforce. We have set ambitious goals to skill 3 million youth by 2032, to increase women's ITI enrollment to 33%, to double district level skilling capacity and to strengthen global placement linkages through the International Migration Center, Karnataka. We are bringing institutional innovations in governance with the Karnataka Skill Intelligence and Strategy Unit for data-driven decision-making, district skill committees for local convergence and the Chief Minister's fellowship to accelerate on ground implementation. To nurture the spirit of excellence, we have launched this Karnataka Skill Olympics Framework, a first of its kind initiative to benchmark skills, celebrate talent and prepare our youth and global recognition. Our performance speaks for itself. Karnataka stood second in the India Skills Competition with 48 models and proudly represented India at the World Skills, bringing home 4 international medals. और मजबूत बनाने के उद्देश्य से हुई इस बैठक में दोनों देशों ने आतंकवाद, नवाचार, कृषि और वैश्विक शांति जैसे and assess the possibilities for further deepening it. The recent conclusion of our bilateral investment agreement is a notable step in that direction. It is noteworthy that your colleagues, your ministerial colleagues dealing with agriculture, economy, tourism and finance have all visited us recently. In recent times, India has developed many new capabilities, especially in rail, road and port infrastructure, in renewable energy and in health. Our businesses are very keen to explore opportunities in Israel, and we would certainly like to give that more attention. We also have a very strong record of working together in agriculture and in innovation. Taking that forward is very much in our mutual interest.
There is a history of cooperation in semiconductors and in cyber. That has become more relevant now. We are hosting the AI Impact Summit next year in February in India. We look forward very much to Israel's presence. Indian workers are also today present in Israel in growing numbers as a result of our mobility understandings. They have some issues which need attention, and I hope that we can take that dimension of our ties forward. Given our strategic cooperation and exchange of perspectives on regional and global issues also holds great value. There are some plurilateral initiatives in which we both have a strong interest. I look forward to that aspect of our deliberations as well. So once again, a very warm welcome to India, and may I invite you to make your opening remarks. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.